ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ನಾನು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳ ವಿರುದ್ಧ ಹೋರಾಡಲು ನಿಮಗೆ ಒಂದು ಸಮಾಧಾನ ಸಮರ್ಥತೆಯನ್ನು ಕೊಡುತ್ತೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಎನರ್ಜಿಗೆ ಕನೆಕ್ಟ್ ಆಗಬೇಕು ಅಂದರೆ ಮೊದಲು ನೀವು ನಂಬಿದ ಗುರುವನ್ನು, ದೈವಶಕ್ತಿಯನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರಿನೊಂದಿಗೆ ಒಂದು ವಿರಾಮವನ್ನು ತಗೊಂಡು ನಿಧಾನವಾಗಿ ಈ ಒಂದು ಎನರ್ಜಿಗೆ ಕನೆಕ್ಟ್ ಆಗಿ. ಮೊದಲನೇದಾಗಿ ಇಲ್ಲಿ ಯಾವ ರೀತಿಯ ಒಂದು ಮೆಸೇಜ್ ನಿಮಗೆ ಸಿಗ್ತಾ ಇದೆ ಈಗಿನ ಎನರ್ಜಿಗೆ ಅಂದರೆ ನಿಮ್ಮ ಪ್ರಸ್ತುತ ಭಾವನೆಗೆ. ಯಾವ ಜನರು ನಿಮ್ಮ ಜೊತೆ ತಪ್ಪಾಗಿ ನಡ್ಕೊಂಡಿದ್ರು, ಅಂದರೆ ನಿಮಗೆ ಅನ್ಯಾಯವನ್ನು ಮಾಡಿದ್ರು, ಇಲ್ಲ ನಿಮಗೆ ತುಂಬ ನೋವನ್ನು ಕೊಟ್ಟಿದ್ರು, ಅವಮಾನ ಕೊಟ್ಟಿದ್ರು, ಆ ಸಮಸ್ಯೆಯಿಂದ ಹೇಗಪ್ಪ ಹೊರಗೆ ಬರೋದು ಅಂತೇಳಿ ನೀವು ನರಳಾಡ್ತಾ ಇದ್ರಿ. ಈ ಸಮಯದಲ್ಲಿ ಒಂದು ಬಹುದೊಡ್ಡ ಸಮಸ್ಯೆಗೆ ಅವರು ಸಿಕ್ಕಾಕೊಂಡಿದ್ದಾರೆ. ಅದಕ್ಕೋಸ್ಕರ ಈಗ ಅವರು ನಿಮ್ಮ ಮೇಲಿನ ದೃಷ್ಟಿ ಸರಿಸಲೇಬೇಕು. ಅನಿವಾರ್ಯವಾಗಿ ಗುರುವು ಅವರ ದೃಷ್ಟಿಯನ್ನು ನಿಮ್ಮ ಮೇಲಿನಿಂದ ತೆಗೆದು ಹಾಕುವಷ್ಟು ಕಷ್ಟ ಸಮಸ್ಯೆಗೆ ಅವರನ್ನು ಒಳಪಡಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಅವ್ರು ಯಾವ ರೀತಿ ನಿಮಗೆ ನೋವು ಕೊಟ್ಟು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನಿಲ್ಲಿಸಿದ್ರು, ಅಳಿಸಿದ್ರು, ಹಾಗೆ ನೋವಿಗೆ ತಳ್ಳಿದ್ರು, ಅದೇ ರೀತಿ ನೋವುಗಳು ಅವರ ಜೀವನದಲ್ಲಿ ಈಗ ಶುರುವಾಗುವುದರ ಮೂಲಕ ನಿಮ್ಮ ಮೇಲಿರುವ ಅವರ ಕೆಟ್ಟ ದೃಷ್ಟಿ ತನ್ನಿಂದ ತಾನೇ ದೂರ ಆಗಿದೆ. ನಿಮ್ಮ ಅಧಿಕಾರವನ್ನೇ ಅವರು ಕಿತ್ಕೊಂಡಿದ್ರು. ಈಗ ಅವರು ಈ ಸಮಸ್ಯೆಯಲ್ಲಿ ಹೇಗೆ ಸಿಕ್ಕಾಕೊಂಡಿದ್ದಾರೆ ಅಂದರೆ ಅವರನ್ನೇ ಆ ಸಮಸ್ಯೆ ಬಂಧಿಸಲ್ಪಟ್ಟಿದೆ. ಅವರ ಜೀವನದಲ್ಲಿನ ಈ ಒಂದು ಬಹುದೊಡ್ಡ ಒಂದು ವಿಚಾರ ಏನಿದೆ ಅದನ್ನು ಅರಗಿಸ್ಕೊಳ್ಳೋಕ್ಕೂ ಅವರಿಗೆ ಸಾಧ್ಯ ಇಲ್ಲ. ಮಾಡಿದ್ದುಣ್ಣೋ ಮಾರಾಯ ಅನ್ನೋ ರೀತಿಯಲ್ಲಿ ನಾನು ಏನು ಕೆಟ್ಟದನ್ನು ಬಯಸಿದ್ನಲ್ಲ ಅದಕ್ಕೋಸ್ಕರ ಹೀಗಾಯ್ತಾ ಅನ್ನೋ ರೀತಿಯಲ್ಲಿ ಅವರೇ ಚಿಂತೆಯಲ್ಲಿ ಮುಳುಗುವಂಥ ಸಮಯದಲ್ಲಿ ಅವರೀಗ ನಿಂತಿದ್ದಾರೆ. ಶ್ರದ್ಧೆ, ತಾಳ್ಮೆಗೆ ಇಲ್ಲಿ ಗುರುವು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮನ್ನು ಅವರಿಂದ ಸುರಕ್ಷಿತಗೊಳಿಸಿದ್ದಾರೆ, ಅಂದರೆ ಅವರ ಬಂಧನದಿಂದ ಮುಕ್ತವಾಗಿಸಿದ್ದಾರೆ. ಹಾಗೆ ಅವರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಅವರ ವಿಚಾರಗಳನ್ನು ನಿಮಗೆ ತಿಳಿಯದಂತೆ ಮುಚ್ಚಿಡ್ತಾ ಇದ್ರು. ಆದರೆ ನೀವು ನಂಬಿದ ಗುರುವಾಗಿರ್ಬೋದು, ಶಕ್ತಿಗಳಾಗಿರ್ಬೋದು, ನಿಮ್ಮ ಪ್ರಾರ್ಥನೆ ಆಗಿರ್ಬೋದು, ಅವರಿಂದ ಅದ್ರ ಮೂಲಕ ಅವರ ವಿಚಾರಗಳು ನಿಮಗೆ ತಿಳಿಯುವ ಹಾಗೆ ಮಾಡಿದ್ದಾರೆ. ಹಾಗೆ ಇನ್ನೂ ಕೆಲವರ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಪ್ರಸ್ತುತ ಭಾವನೆಗೆ ಅನುಸಾರವಾಗಿ ಒಬ್ಬರು ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಿದ್ದಾರೆ. ಅವರನ್ನು ನೀವು ಮರೆಯಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಆಗ್ತಾ ಇಲ್ಲ. ಇದರ ಅರ್ಥ ಕೆಲವೊಂದು ಸಂಪರ್ಕ ಅಂದರೆ ಕನೆಕ್ಷನ್ ಮನಸ್ಸಿನಿಂದ ಆಗಿರೋದಿಲ್ಲ, ಅದು ನಿಮ್ಮ ಹಣೆಯ ಬರಹ ಭಾಗ್ಯದಿಂದ ಆಗಿರುತ್ತೆ ಅನ್ನುವ ಸೂಚನೆ ಇಲ್ಲಿ ಸಿಗ್ತಾ ಇದೆ. ನೀವು ಅಂದ್ಕೊಳ್ತಾ ಇರ್ಬೋದು ನೆನಪಿನಿಂದ ಹೊರ ಬಂದಿದ್ದೀರಾ ಅಂತೇಳಿ, ಆದರೆ ನೀವು ಆ ನೆನಪಿನಿಂದ ಎಂದಿಗೂ ಹೊರ ಬರಲೇ ಇಲ್ಲ. ನಿಮಗೆ ನೀವು ಆ ರೀತಿ ಹೇಳ್ಕೊಳ್ತಾ ಇದ್ರಿ ಅಷ್ಟೇ. ಇದೇ ರೀತಿಯ ಅನುಭವ ಆ ಕಡೆಯಿಂದ ಅವರಿಗೂ ಕೂಡ ಆಗ್ತಾ ಇದೆ. ನೀವು ಆಳವಾಗಿ ಒಂದು ಎಮೋಷನಲ್ ಅವರ ಒಂದು ಎನರ್ಜಿಗೆ ನೀವು ಇಂದಿಗೂ ಕೂಡ ಕನೆಕ್ಟ್ ಆಗಿದ್ದೀರಾ. ಸೂಚನೆಗಳು ಈ ರೀತಿ ಇರುತ್ತೆ. ನಿಮ್ಮ ಅನುಭವಕ್ಕೆ ಇವು ಬಂದಿದೆ ಅಂದರೆ ಎಲ್ಲವೂ ಸರಿಯಾಗಿದೆ. ಪದೇ ಪದೇ ಒಂಟಿತನದ ಅನುಭವ ಆಗ್ತಾ ಇದೆ. ಎಲ್ಲವೂ ಸರಿಯಾಗಿದೆ, ಎಲ್ಲರ ಜೊತೆ ನೀವಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ನಗ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಒಡನಾಟ ಇದೆ. ಆದರೂ ಕೂಡ ಇದ್ದಕ್ಕಿದ್ದ ಹಾಗೆ ಮನಸ್ಸು ಭಾರವಾಗತ್ತೆ. ಅದೇ ಕ್ಷಣ ನೀವು ಯಾರನ್ನೋ ಮರಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ರಲ್ಲ ಆ ವ್ಯಕ್ತಿಯ ನೆನಪಾಗತ್ತೆ. ಇದರ ಕಾರಣ ಅಂದರೆ ಇದರ ಅರ್ಥ ಆ ವ್ಯಕ್ತಿ ಕೂಡ ನಿಮ್ಮನ್ನು ನೆನಪಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಸುತ್ತ ಮನಸ್ಸಿಗೆ ಆ ವಿಚಾರ ಕನೆಕ್ಟ್ ಆಗ್ತಾ ಇದೆ. ಇದರ ಅರ್ಥ ಇದು ಒಂದು ಕೇವಲ ನೆನಪಾಗಿರೋದಿಲ್ಲ, ಇದು ಅವರು ನಿಮ್ಮನ್ನು ಸತ್ಯವಾಗಿಯೂ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವ ಸೂಚನೆ ಕೂಡ ಆಗಿರುತ್ತೆ. 48 ಗಂಟೆಯ ಒಳಗೆ ಈ ಅನುಭವ ನಿಮಗಾಗಿದೆ. ಇನ್ನೊಂದು ಎನರ್ಜಿಗೆ ಯಾವ ರೀತಿ ನೀವು ಇಲ್ಲಿ ಕನೆಕ್ಟ್ ಆಗ್ತಾ ಇದ್ದೀರಾ ಅಂದರೆ ಆ ವ್ಯಕ್ತಿ ಮೆಸೇಜ್ ಮಾಡೋದಿಲ್ಲ, ಅವರ ಈಗೋ ಅವರನ್ನು ತಡೀತಾ ಇರ್ಬೋದು, ಇಲ್ಲ ಮಧ್ಯ ಪ್ರವೇಶ ಮಾಡಿದ ಕೆಲವು ವ್ಯಕ್ತಿಗಳು ಅವರನ್ನು ತಡೀತಾ ಇರ್ಬೋದು. ಆದರೆ ಅವರ ಹೃದಯ ಪದೇ ಪದೇ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದೆ. ನಿಮ್ಮ ಫೋಟೋ ನೋಡೋದು, ಹಾಗೆ ಆನ್ಲೈನ್ಗೆ ಬರೋದಾಗಿರ್ಬೋದು, ಮತ್ತು ಆಫ್ಲೈನ್ಗೆ ಹೋಗೋದಾಗಿರ್ಬೋದು, ಇವೆಲ್ಲವೂ ಆಕಸ್ಮಿಕವಲ್ಲ. ಅಂದರೆ ಅವರು ನಿಮ್ಮ ಒಂದು ಸ್ಟೋರಿಯನ್ನು ನೋಡ್ಬೋದು, ನಿಮ್ಮ ವಿಚಾರವನ್ನು ಗಮನಿಸ್ತಾ ಇರ್ಬೋದು, ನಿಮ್ಮ ಬಗ್ಗೆ ತಿಳ್ಕೊಳ್ಳುವ ಕುತೂಹಲ ಅಂತೂ ಖಂಡಿತ ಇದೆ. ಇದು ಆಕಸ್ಮಿಕ ಎಮೋಷನಲ್ ಎನರ್ಜಿ ಅಲ್ಲ ಅಂತ ಕಾಣಿಸ್ತಾ ಇದೆ. ಅಂದರೆ ಇದು ಆಕಸ್ಮಿಕವಲ್ಲ, ಎಮೋಷನಲ್ ಕನೆಕ್ಟಿವ್ ಮೂಡ್ನಲ್ಲಿ ಆ ವ್ಯಕ್ತಿ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇದೆ. ಜೊತೆ ಸನಿಹವಿರುವ ಅನುಭವವನ್ನು ಅವರು ಈ ಸಮಯದಲ್ಲಿ ಹೊಂದುತ್ತಾ ಇದ್ದಾರೆ. ಇದು ನಿಮಗೂ ಕೂಡ ಈ ಸಮಯದಲ್ಲಿ ಅನ್ವಯಿಸಬಹುದು. 2 ಎನರ್ಜಿಗಳು ಇಲ್ಲಿ ನನಗೆ ಕನೆಕ್ಟ್ ಆಗ್ತಾ ಇದ್ದಾವೆ. ಹಾಗೆ ಕನಸಿನ ಥ್ರೋ ಕೂಡ ಅವರ ವಿಚಾರಗಳು, ಅವರು ಬಂದಂತಹ ಅನುಭವ ನಿಮಗೆ ಆಗಬಹುದು. ನೀವು ಕೂಡ ಅವರಿಗೆ ಈ ಕನಸಿನ ಥ್ರೋ
ನೀವು ಅವರಿಗೆ ಕನೆಕ್ಟ್ ಆಗ್ಬೋದು. ನೀವು ಮತ್ತು ಆ ವ್ಯಕ್ತಿ ಇಬ್ಬರೂ ಕೂಡ ಒಂದೇ ಸಮಯದಲ್ಲಿ ಇಬ್ಬರ ನೆನಪನ್ನು ಮಾಡ್ಕೊಳ್ತಾ ಇರೋದ್ರಿಂದನೇ ನಿಮ್ಮ ಸುಪ್ತ ಮನಸ್ಸು ಕನಸಿನವರೆಗೂ ಬರ್ತಾ ಇದೆ. ನಿಜ ಜೀವನದಲ್ಲಿ ಹೇಳಲಾಗದ ಮಾತುಗಳನ್ನು ಅವರು ಕನಸಿನ ಥ್ರೂ ಹೇಳ್ಬೋದು, ನೀವು ಕೂಡ ಹೇಳಬಹುದು. ಇಂತಹ ಕನಸುಗಳು ಕೂಡ ಬಿದ್ದ ಅನುಭವ ನಿಮಗಿದೆ. ಬೆಳಗ್ಗೆ ಎದ್ದಾಗ ಮನಸ್ಸು ಗೊಂದಲದಲ್ಲಿರುತ್ತೆ. ಹಾಗೆ ಯಾವುದೋ ಒಂದು ಹಾಡು ಕೇಳಬೇಕಾದ್ರೆ ಅವ್ರ ನೆನಪಾಗೋದು, ಗುಂಪಿನಲ್ಲಿ ಅವರಿದ್ದಾರಾ ಅನ್ನುವ ಹುಡುಕಾಟ ಇರುತ್ತೆ ಯಾವಾಗಲೂ ನಿಮಗೆ. ಒಬ್ಬ ಅಪರಿಚಿತ ವ್ಯಕ್ತಿಯ ಬಾಯಲ್ಲಿ ಅವರ ಹೆಸರನ್ನ ಕೇಳಿದ ತಕ್ಷಣ ನೀವು ಅವರ ನೆನಪಿಗೆ ಸೀದಾ ಜಾರ್ಬಿಡ್ತೀರಾ. ಆ ಹಿಂದಿನ ಕೆಲವು ನೆನಪುಗಳನ್ನು ಮೆಲುಕು ಹಾಕ್ತೀರಾ. ಇದು ಆಕಸ್ಮಿಕ ಅಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ನೀವು ಆ ವ್ಯಕ್ತಿಯ ಜೊತೆ ನೀವು ಎಮೋಷನಲಿ ಬಂಧಿಸಲ್ಪಟ್ಟಿದ್ದೀರಾ. ಯಾಕಂದ್ರೆ ಈ ಕನೆಕ್ಷನ್ ಮುಗ್ದಿರೋದಿಲ್ಲ. ಕೆಲವೊಂದು ಸಾರಿ ನೀವು ನಿರಾಳವಾಗಿ ಜೀವನದಲ್ಲಿ ಮುಂದುವರಿಬೇಕು ಅಂತೇಳಿ ಪ್ರಯತ್ನಿಸ್ತೀರಾ, ಇಲ್ಲ ಅಂತಲ್ಲ. ಆದರೆ ಕೆಲವೊಂದು ಸಾರಿ ನೀವು ಖುಷಿಯಿಂದ ಇದ್ದಾಗಲೂ ಕೂಡ ಆಕಸ್ಮಿಕವಾಗಿ ಒಳಗಿನಿಂದ ಎಲ್ಲವೂ ಖಾಲಿಯಾದ ಅನುಭವ ಆಗ್ತಾ ಇದೆ. ಆಯಾಸ, ಗೊಂದಲ, ತಳಮಳ, ಕಳವಳ, ಎಷ್ಟೇ ಸ್ಟ್ರಾಂಗ್ ಎನರ್ಜಿಯಲ್ಲಿ ನೀವು ಇದ್ರೂ ಕೂಡ ಈ ರೀತಿಯ ಎನರ್ಜಿ ನಿಮಗೆ ಒಂದು ಸಾರಿ ಕನೆಕ್ಟ್ ಆಗ್ಬಿಡುತ್ತೆ. ಇದು ನಿಮಗೆ ವೈಯಕ್ತಿಕ ಸಂಬಂಧದ ವಿಚಾರದಲ್ಲಾಗಿರ್ಬೋದು, ಪ್ರೀತಿಯ ವಿಚಾರದಲ್ಲಾಗಿರ್ಬೋದು. ಹಾಗೆ ನೀವು ನಿಮ್ಮಿಂದ ಯಾರು ದೂರ ಆಗಲ್ಪಟ್ಟಿದ್ದಾರಲ್ಲ ಆ ವ್ಯಕ್ತಿ ನೋವಿನಲ್ಲಿದ್ದಾಗ, ಚಿಂತೆಯಲ್ಲಿದ್ದಾಗ, ಒತ್ತಡದಲ್ಲಿದ್ದಾಗ ನಿಮಗೆ ಅವರ ಎನರ್ಜಿ ಈ ರೀತಿ ಟಚ್ ಆಗ್ತಾ ಇರುತ್ತೆ. ಪದೇ ಪದೇ ಒಂದೇ ನಂಬರ್ ಕಾಣೋದಾಗಿರ್ಬೋದು. ಅಂದರೆ ನೀವು ಸಮಯ ನೋಡಿದಾಗಲೆಲ್ಲ ಒಂದೇ ರೀತಿಯ ಸಂಖ್ಯೆಯಲ್ಲಿ ಸಮಯವನ್ನು ಗುರುತಿಸ್ತಾ ಇರ್ತೀರ. ಅದೇ ನಂಬರ್ ಅಲ್ಲಿ ಬಂದು ನಿಂತಿರುತ್ತೆ. 11 11 ಇಲ್ಲ 12 12 ಈ ರೀತಿಯಾಗಿ ಪದೇ ಪದೇ ಆ ನಂಬರ್ ಗಾಡಿಯ ಮೇಲೆ ಕಾಣೋದಾಗಿರ್ಬೋದು, ನೀವು ನೋಡಿದಾಗ ಕಾಣೋದಾಗಿರ್ಬೋದು. ಈ ರೀತಿ ನಿಮಗೆ ಕೆಲವು ಸೂಚನೆ ಸಿಗ್ತಾ ಇದೆ ಅಂದರೆ ಇದು, ಇಲ್ಲವೇ ಅವರ ಹುಟ್ಟಿದ ದಿನಾಂಕ ಕಾಣೋದು, ಇವೆಲ್ಲ ಬ್ರಹ್ಮಾಂಡದ ಸಂಕೇತಗಳು ನಿಮಗೆ ಅನುಭವದ ಮೂಲಕ, ಎನರ್ಜಿಯ ಮೂಲಕ ಕನೆಕ್ಟ್ ಆಗ್ತಾ ಇದ್ದಾವೆ. ಅಂದರೆ ಸಂಕೇತ ನೀಡ್ತಾ ಇದ್ದಾವೆ, ನಿಮ್ಮ ಮನದಾಳದ ಒಂದು ಮಾತಿಗೆ ಉತ್ತರ ನೀಡ್ತಾ ಇದ್ದಾವೆ. ದೈಹಿಕವಾಗಿ ಎರಡೂ ಜನ ಕೂಡ ದೂರವಾಗಿದ್ದೀರಾ, ಆದರೆ ಮಾನಸಿಕವಾಗಿ ಈಗಲೂ ಕೂಡ ಕನೆಕ್ಟಿವ್ ಎನರ್ಜಿಯಲ್ಲಿ ಇದ್ದೀರಾ. ನಿರಂತರವಾಗಿ ನಡೀತಾ ಇದೆ ಅಂದರೆ ಈ ಬ್ರಹ್ಮಾಂಡ, ನೀವು ನಂಬಿದ ಗುರು, ನೀವು ನಂಬಿದ ದೈವಶಕ್ತಿ, ಹಾಗೆ ಪೂರ್ವಜರ ಶಕ್ತಿ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇಲ್ಲ, ನಿಮಗೆ ಗೈಡ್ ಮಾಡ್ತಾ ಇದ್ದಾವೆ ಎಂದರ್ಥ. ಒಂದ್ಸಾರಿ ಪದೇ ಪದೇ ಆಕಳಿಕೆ ಬರೋದು ನಿಲ್ತಾನೆ ಇಲ್ಲ. ಆಕಳಿಕೆ ಬರುತ್ತೆ, ನಿದ್ದೆ ಬಂದಂಗಾಗತ್ತೆ, ಬಿಕ್ಕಳಿಕೆ ಬರುತ್ತೆ, ಕೈಯಿಂದ ವಸ್ತುಗಳು ಪದೇ ಪದೇ ಜಾರ್ತಾ ಇರ್ತವೆ. ನಿಮ್ಮ ದೇಹದ ಎನರ್ಜಿ ಇಂತಹ ಸಿಗ್ನಲ್ಗಳ ಅನುಭವವನ್ನು ಹೊಂದುತ್ತಾ ಇರುತ್ತೆ, ಪಡ್ಕೊಳ್ತಾ ಇರುತ್ತೆ. ಅವರು ನಿಮ್ಮ ಬಗ್ಗೆ ಯೋಚಿಸಿದಾಗ, ಇಲ್ಲ ನೆನಪು ಮಾಡಿಕೊಂಡಾಗ, ಕಳೆದ ಕ್ಷಣಗಳ ಅನುಭವದಿಂದ ಅವರು ಎಲ್ಲೋ ಒಂದು ರೀತಿಯಲ್ಲಿ ಆ ಫೀಲಲ್ಲಿ ಇದ್ದಾಗ ಹೀಗೆ ನಿಮ್ಮ ಮೇಲೂ ಕೂಡ ಅದು ಮಾನಸಿಕ ದೈಹಿಕ ಒಂದು ಅನುಭವದ ಮೂಲಕ ಹೀಗೆ ಅವರಿಗೆ ದೈಹಿಕ ಮಾನಸಿಕ ವ್ಯವಸ್ಥೆಯಲ್ಲಿ ಅವರಿಗೆ ಸ್ಪಂದಿಸ್ತಾ ಇರ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕಾಗಿ ಕೆಲವು ಬಾರಿ ಕಾರಣವಿಲ್ಲದೆ ಕಳವಳ, ಒಂಟಿತನದ ಅನುಭವ, ಬಿಕ್ಕಳಿಕೆ, ಆಕಳಿಕೆ, ಕೈಜಾರುವ ವಸ್ತುಗಳು ಕೇಳಿದಾಗ ಸಮಾಧಾನ ಆಗೋದು, ಅವರ ನೆನಪು ಬರೋದು, ಆ ನೆನಪೇ ಎಲ್ಲೋ ಒಂದು ರೀತಿಯಲ್ಲಿ ಸಮಾಧಾನ ಕೊಡೋದು. ಈ ರೀತಿ ನೀವು ಹೊರಗಿನ ಜಗತ್ತಿಗೆ ಎಷ್ಟೇ ತೆರೆದುಕೊಂಡು ಅಲ್ಲಿ ಇದನ್ನು ಮರೀಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನೀವು ಅಲ್ಲಿ ಖಾಲಿಯ ಅನುಭವವನ್ನು ಹೊಂದುತ್ತಾ ಇರ್ತೀರಾ. ಅದೇ ಈ ನೆನಪುಗಳು ಬಂದಾಗ ನೀವು ಎಲ್ಲೋ ಒಂದು ರೀತಿಯಲ್ಲಿ ಸಂತೃಪ್ತವಾದ ಒಂದು ಸಂತೋಷಕ್ಕೆ ಜಾರ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದು ನಿಮ್ಮ ಈಗಿನ ಪ್ರಸ್ತುತ ಎನರ್ಜಿ. ಕೆಲವರ ಎನರ್ಜಿಗೆ ಒಂದು ಇಮೋಷನಲ್ ನೋಟಿಫಿಕೇಶನ್ ಕೂಡ ಆಗಿರುತ್ತೆ ನಿಮಗೆ, ಒಂದು ನೀವು ನಂಬಿದ ಗುರುವಿನಿಂದ ಹಾಗೆ ಬ್ರಹ್ಮಾಂಡದಿಂದ ಸೂಚನೆಯ ಮೂಲಕ. ಯಾಕಂದರೆ ಈ ಒಂದು ಮನಸ್ಥಿತಿ ನಿಮ್ಮದು ಒಳಗಿನಿಂದ ಇರುತ್ತೆ, ಅದು ಯಾರಿಗೂ ಭೌತಿಕವಾಗಿ ಕಾಣಿಸ್ತಾ ಇರಲ್ಲ. ನೀವು ಭಗವಂತನಿಗೆ, ಗುರುವಿಗೆ ಕನೆಕ್ಟ್ ಆಗಿ ನೀವು ಅವರಲ್ಲಿ ಪ್ರಾರ್ಥನೆಯ ಮೂಲಕ, ಅವರ ಹತ್ರ ಮಾತನಾಡುವ ಮೂಲಕ ಒಂದು ಸಂಪರ್ಕ, ಒಂದು ಕಮ್ಯುನಿಕೇಷನ್ ಇಟ್ಕೊಂಡಿರ್ತೀರಲ್ಲ, ಅದಕ್ಕೋಸ್ಕರ ಅವರು ಅದಕ್ಕೆ ತಕ್ಕ ಹಾಗೆ ಈ ರೀತಿಯಾಗಿ ನಿಮಗೆ ಒಂದು ನೋಟಿಫಿಕೇಶನ್ಗಳನ್ನು ಕಳಿಸ್ತಾ ಇರ್ತಾರೆ. ನಿಮ್ಮ ಅನುಭವಕ್ಕೆ, ನಂಬಿಕೆಗೆ ಅನುಸಾರವಾಗಿ ಬಂದಿರುತ್ತೆ. ಭ್ರಮೆ ಅಂದ್ಕೊಂಡ್ರೆ ಭ್ರಮೆ ಇಲ್ಲ, ಇದು ಖಂಡಿತ ನಾನು ನಂಬಿದ ದೇವರು ನನ್ನನ್ನು ಕೈ ಬಿಟ್ಟಿಲ್ಲ, ನನಗೆ ಈ ರೀತಿ ಒಂದು ನೋಟಿಫಿಕೇಶನ್ ಕಳಿಸ್ತಾ ಇರ್ತಾರೆ. ಆಗಾಗ ನನ್ನನ್ನು ಒಂದು ಸಂತೋಷವಾಗಿಡಲಿಕ್ಕೆ, ಇಲ್ಲ ತೀರ್ಮಾನಗಳನ್ನು ತಗೊಳ್ಳೋಕ್ಕೆ, ಇಲ್ಲ ಅಂದರೆ ಅವರು ನನಗೆ ಮರಳಿ ಸಿಗ್ತಾರೆ ಅನ್ನುವ ಭರವಸೆ ಮೂಡಿಸ್ಲಿಕ್ಕೆ ಅನ್ನೋ ರೀತಿಯಲ್ಲಿ ನೀವು ಹೇಗೆ ಅದನ್ನು ಅರ್ಥ ಮಾಡ್ಕೊಳ್ತೀರೋ ಅದೇ ರೀತಿ ಆ ಎನರ್ಜಿ ನಿಮಗೆ ಕನೆಕ್ಟ್ ಆಗಿ ಇನ್ನೂ ಹೆಚ್ಚಿನ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಬಳಿ ಬರುವ ಹಾಗೆ ಮಾಡ್ತಾ ಇರುತ್ತೆ. ಈಗ ನಿಮಗೆ ನೀವೇ ಸತ್ಯ ಹೇಳಿಕೊಳ್ಳುವ ಸಮಯ ಇದಾಗಿದೆ. ಹಾಗಾಗಿ ನೀವೇ ಯೋಚಿಸಿ. ಸರಿ, ಯಾರೋ ನಿಮ್ಮನ್ನ ಮುಟ್ಟುವ ಅನುಭವ ಕೂಡ ನೀವು ಕನಸಲ್ಲಿ ಇಲ್ಲ ಮಲಗಿದಾಗ ಒಂದು ರೀತಿಲಿ ಅನುಭವಿಸ್ತೀರಾ. ಬಹುದೊಡ್ಡ ಸೂಚನೆ ಆಗಿರುತ್ತೆ. ಕಿವಿ ಬಿಸಿ ಆಗೋದು, ಇದ್ದಕ್ಕಿದ್ದ ಹಾಗೆ ಒಂದು ಕೆನ್ನೆ ಕೆಂಪು ಆಗೋದು ಅನ್ನೋ ರೀತಿಲಿ ಬಳಿ ಯಾರೋ ನಿಂತ ಅನುಭವ, ಇವೆಲ್ಲ ಕಲ್ಪನೆಯಲ್ಲ, ಒಂದು ಸೆಳೆತ ಆಗಿರುತ್ತೆ. ಆತ್ಮಿಕವಾಗಿ ಹೇಳೋದಾದ್ರೆ, ಯಾರಾದರೂ ನಿಮ್ಮನ್ನ ಬಹಳವಾಗಿ ಮಿಸ್ ಮಾಡಿಕೊಂಡಾಗ, ನೀವು ಅವರನ್ನ ಬಹಳವಾಗಿ ಮಿಸ್ ಮಾಡಿಕೊಂಡಾಗ ಒಂದು ಸುಪ್ತ ಮನಸ್ಸಿನ ಊರ್ಜಗಳು ಈಗ ಹಸ್ತಾಂತರಗೊಳ್ತಾ ಇರ್ತವೆ. ಹಾಗಾಗಿ ಈ ರೀತಿಯ ಅನುಭವಗಳು ಆಗ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಬರ್ತದೆ. ಈಗ ನಿಮ್ಮ ಪ್ರಸ್ತುತ ಭಾವನೆಗೆ ಇದು ಕನೆಕ್ಟ್ ಆಗ್ತಾ ಇದೆ ಅನ್ಸುತ್ತೆ. ಇಲ್ಲಿ ಅರ್ಥ, ನೀವು ಇಲ್ಲವೇ ಅವರು ಕೇವಲ ನೆನಪು ಮಾಡ್ಕೊಳ್ತಾ ಇಲ್ಲ, ಅವರು ನಿಮ್ಮ ಬಳಿ ಬರಬೇಕು, ಇಲ್ಲವೇ ನೀವು ಅವರ ಬಳಿ ಹೋಗಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ.
ಈ ಕೆಲವು ವಿಚಾರಗಳು ನಿಮಗೆ ಕನೆಕ್ಟ್ ಆಗಿದ್ರು ಕೂಡ ನಿಮ್ಮ ಜೀವನ ಇನ್ನೂ ಮುಗ್ದಿಲ್ಲ, ಕತೆ ಪ್ರಾರಂಭವಾಗತ್ತೆ ಹೊಸ ತಿರುವಿನೊಂದಿಗೆ ಅನ್ನೋ ರೀತಿಯಲ್ಲಿ ಒಂದು ಸೂಚನೆ ನಿಮಗೆ ಗುರುವು ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಪ್ರಾರ್ಥನೆಗೆ, ನಿಮ್ಮ ಒಂದು ಈಗಿನ ಪ್ರಸ್ತುತ ಮನಸ್ಥಿತಿಗೆ ತಕ್ಕ ಹಾಗೆ ಅಂದ ತಕ್ಷಣ ಈ ರೀತಿ ಸೂಚನೆಗಳು, ಈ ರೀತಿ ಅನುಭವಗಳು ಆಗ್ತಾ ಇದೆ ಅಂದ ತಕ್ಷಣನೇ ಅವರಿಗೆ ಫೋನ್ ತೆಗೆದು ಮೆಸೇಜ್ ಮಾಡೋದು, ಇಲ್ಲ ಅವರಿಗೆ ಫೋನ್ ಮಾಡೋದು, ಹಿಂದೆ ಓಡೋದು, ಈ ರೀತಿ ಬೇಗನೆ ನೀವು ಆ ವಿಚಾರದಲ್ಲಿ ದುಡುಕಬಾರ್ದು. ಶೀಘ್ರವೇ ತೀರ್ಮಾನವನ್ನು ತಗೊಳ್ಬಾರ್ದು. ಯಾಕಂದರೆ ಈ ಜಗತ್ತಾಗಲಿ ಯಾವುದೇ ವ್ಯಕ್ತಿಯಾಗಲಿ ಯಾರಿಗೆ ಬೆಲೆ ಕೊಡ್ತಾರೆ ಅಂದರೆ ತನ್ನ ನೋವನ್ನೇ ಶಕ್ತಿಯಾಗಿ ಮಾಡಿಕೊಂಡು ಬೆಳೆದಿರ್ತಾರಲ್ಲ, ನಿಂತಿರ್ತಾರಲ್ಲ ಗಟ್ಟಿಯಾಗಿ, ಅಂಥವರಿಗೆ ಬೆಲೆ ಸಿಗೋದು. ಹಾಗಾಗಿ ನಿಮ್ಮನ್ನು ಕೆಲವು ಬಾರಿ ದುರ್ಲಭ ಮಾಡ್ಕೊಳ್ಬೇಕು. ಅಂದರೆ ಅವರಿಗೆ ಸಿಗದಂತೆ ನೀವು ದೂರ ಕಾಣಿಸ್ತಾ ಇರ್ತೀರಾ, ಆದರೆ ಅವರಿಗೆ ಅವ್ರು ಬಯಸಿದಾಗಲೆಲ್ಲ ಸಿಗಬಾರ್ದು. ಆ ರೀತಿಯಾಗಿ ಒಂದು ಬೌಂಡ್ರೀಸನ್ನು ಹಾಕ್ಕೊಂಡಿರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಅವರಿಗೂ ಕೂಡ ಅರ್ಥ ಆಗಲಿ ನಿಮ್ಮ ಬೆಲೆ ಏನು. ನೀವು ಅವರಿಗೆ ಬಯಸಿದಾಗಲೆಲ್ಲ ಸಿಗೋದಿಲ್ಲ. ನಿಮ್ಮದು ಸ್ವಾಭಿಮಾನ ಇದೆ, ನಿಮಗೂ ಕೂಡ ಒಂದು ಬೆಲೆ ಇದೆ, ಗೌರವ ಇದೆ, ಹಾಗೆ ನಿಮಗೂ ಕೂಡ ಒಂದು ಸ್ಥಾನಮಾನ ಇದೆ. ಅವರಂತೆ ನೀವು ಕೂಡ ಒಬ್ಬ ಜೀವಿ ಅನ್ನೋ ರೀತಿಯಲ್ಲಿ, ಒಬ್ಬ ಮನುಷ್ಯ ಅನ್ನೋ ರೀತಿಯಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಎಂತಹ ವ್ಯಕ್ತಿಯನ್ನು ಕಳ್ಕೊಂಡಿದ್ರು, ಏನು ಕಳ್ಕೊಂಡಿದ್ರು ಅನ್ನೋದು ಅವರಿಗೆ ಅರ್ಥ ಆಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಒಂದೇ ಸಾರಿ ಈ ರೀತಿ ಸೂಚನೆಗಳು ನಿಮಗೆ ಅನುಭವ ಬರ್ತಾ ಇದೆ ಅಂದ ತಕ್ಷಣ, ಇಲ್ಲ ಅವರು ಕರೆದ ತಕ್ಷಣ, ಇಲ್ಲ ಅವರು ನಿಮಗೆ ಎನರ್ಜಿಗೆ ಕನೆಕ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಏನಾದರೂ ಅನಿಸಿದ ತಕ್ಷಣ ನೀವು ಬೇಗನೆ ಅವರಿಗೆ ಅವೈಲಬಲ್ ಆಗೋದು ಅಷ್ಟು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮಗೆ ಯಾರು ಗೆಳೆಯರಿಲ್ಲ ಅಂದ ಮಾತ್ರಕ್ಕೆ ನೀವು ಒಂಟಿಯಲ್ಲ. ಆ ರೀತಿ ಯಾರಾದರೂ ನಿಮ್ಮ ಹತ್ರ ಅಂದರೆ ನಿಮ್ಮ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ ಅಂದರೆ ಅದು ಅವರ ಮನಸ್ಥಿತಿ. ನಿಮ್ಮ ಮನಸ್ಥಿತಿ ಹೇಗಿದೆ ಅಂದರೆ ನೀವು ಒಂಟಿಯಲ್ಲ. ಅಂದರೆ ನೀವು ಒಂಟಿಯಾಗಿದ್ದೀರಾ, ಯಾರೋ ಸ್ನೇಹಿತರಿಲ್ಲ ಅಂದ ತಕ್ಷಣ ನೀವೇನು ಕುಗ್ಗೋದಿಲ್ಲ, ಹಾಗೆ ಸೋಲೋದು ಇಲ್ಲ, ಎಲ್ಲರ ಜೊತೆ ನೀವು ಬೆರೆಯೋದಿಲ್ಲ. ಇದಕ್ಕೆ ಕೆಲವು ಕಾರಣಗಳು ಕೂಡ ನಿಮಗಿದೆ. ಅಂದರೆ ಬೇರೆಯವರು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ಹೀಗೆ ಇಲ್ಲ, ನೀವು ಹಾಗೆ ನಿಮಗೆ ಸಂಬಂಧಪಟ್ಟ ವ್ಯಕ್ತಿಗಳು ಬಹಳ ವರ್ಷಗಳಿಂದ ಯಾವುದೇ ರೀತಿ ಸ್ನೇಹಿತರಿಲ್ಲದೆ ಇದ್ದೀರಾ ಅಂದರೆ ನೀವು ಸ್ನೇಹದ ಮುಖವಾಡ ಹಾಕಿ ನಿಮ್ಮ ಹತ್ರ ಚೆನ್ನಾಗಿ ಇದ್ದು ನಿಮ್ಮ ಒಂದು ವ್ಯಕ್ತಿತ್ವವನ್ನು ಬೇರೆಯವರ ಹತ್ತಿರ ವಿಚಾರಗಳೆಲ್ಲವೂ ಅವರು ತಿಳ್ಕೊಂಡ್ಮೇಲೆ ಅದನ್ನು ಬೇರೆಯವರ ಹತ್ರ ಕೂಡ ಅವರು ಶೇರ್ ಮಾಡ್ತಾ ಇರ್ತಾರೆ. ಇಂಥ ಸ್ನೇಹವನ್ನು ನೀವು ಇಷ್ಟಪಡೋದಿಲ್ಲ. ಇಂಥವರನ್ನು ನೀವು ಬೇಗ ಕಂಡುಹಿಡಿತೀರಾ. ಅಂದರೆ ಮುಂದೆ ಒಂದು ಹಿಂದೆ ಒಂದು ಮಾತನಾಡುವ ಈ ಸ್ನೇಹವನ್ನು ನೀವೇ ತೊರೆದು, ನಾನು ಒಂಟಿಯಾಗಿದ್ದರೂ ಪರವಾಗಿಲ್ಲ, ಅದರಲ್ಲೇ ಖುಷಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಸ್ನೇಹವನ್ನು ನಿಮಗೆ ನೀವೇ ಸಂಪಾದನೆ ಮಾಡ್ಕೊಂಡಿದ್ದೀರಾ. ಅಂದರೆ ಒಪ್ಕೊಳ್ಳೋ ಅಂಥದ್ದಿದು. ಹಾಗೆ ಸಾಮಾಜಿಕವಾಗಿ ನೀವು ಸ್ವಲ್ಪ ಹಿಂದೆನೇ ಇರ್ತೀರಾ. ಅಂದರೆ ಯಾವುದೇ ರೀತಿ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಕಾರಣ ಇದೆ. ಒತ್ತಡ ಭರಿತ ಮಾತುಗಳು ಅವರು ಆಡ್ತಾರಲ್ವ, ಕೆಲವೊಂದು ಒತ್ತಡವನ್ನು ಹೇರುತ್ತಲ್ವ ಸಮಾಜದಲ್ಲಿ ಕೆಲವೊಂದು ವಿಚಾರಗಳು ನಿಮ್ಮ ಶಕ್ತಿಯನ್ನು ಕುಂದಿಸಿಬಿಡುತ್ತೆ ಅಂತ ಹೇಳಿ ಕುಂದಿಸಿಬಿಡ್ತವೆ, ನಾವು ತಿಂದು ಹಾಕಿಬಿಡ್ತವೆ. ಯಾಕಂದರೆ ನೀವು ಕೇವಲ ಆ ಒಂದು ವಿಚಾರವನ್ನು ಕೇಳೋದಿಲ್ಲ, ಅದನ್ನು ಅನಲೈಸ್ ಮಾಡ್ಕೊಳ್ತೀರಾ. ಇದರಿಂದ ನೀವು ರಿಚಾರ್ಜ್ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗಾಗಿ ನೀವು ಒಂಟಿಯಾಗಿರಲಿಕ್ಕೆ ಇಷ್ಟಪಡ್ತೀರಾ. ಅಂಥ ಜನರಿಂದ, ಅಂಥ ವಿಚಾರಗಳಿಂದ ನೀವು ದೂರ ಇರ್ತೀರ. ಯಾಕಂದರೆ ಆ ಒಂದು ಶಕ್ತಿ, ನಿಮ್ಮ ಶಕ್ತಿಯನ್ನು ಅದು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿನ ಅದು ತೊಗೊಂಡ್ಬಿಡುತ್ತೆ. ಅಂದರೆ ಅಲ್ಲಿ ಅದು ಆ ಶಕ್ತಿ ವ್ಯರ್ಥವಾಗಿ ಹೋಗ್ಬಿಡುತ್ತೆ ಅವರ ಮಾತಿನಲ್ಲಿ. ಹಾಗಾಗಿ ನೀವು ಕೆಲವೊಂದು ಸಾರಿ ಅಂಥ ವಿಚಾರಗಳಿಂದ ದೂರ ಇದ್ದು ಒಂದು ಶಕ್ತಿಯನ್ನು ಪಡ್ಕೊಳ್ತಿರ್ತೀರಾ, ರಿಚಾರ್ಜ್ ಆಗ್ತಾ ಇರ್ತೀರಾ ಒಂಟಿತನದಲ್ಲಿ ಅನ್ನೋ ರೀತಿಯಲ್ಲಿ ಒಂದು ವ್ಯಕ್ತಿತ್ವ ಕಾಣಿಸ್ಕೊಳ್ತಾ ಇದೆ ಕೆಲವರ ಎನರ್ಜಿಗೆ. ಹಾಗೆ ನೀವು ಬಹಳ ಇಂಡಿಪೆಂಡೆಂಟ್ ಆಗಿರಲಿಕ್ಕೆ ಬಯಸ್ತೀರಾ. ನೀವು ನಿಮ್ಮನ್ನು ಯಾವಾಗಲೂ ಉತ್ಸಾಹದಿಂದ ಇಡಲು ಕಲ್ತಿದ್ದೀರಾ. ಸ್ವತಃ ತೀರ್ಮಾನ ತಗೊಳ್ತೀರಾ. ಇದೇ ವ್ಯಕ್ತಿತ್ವ ನಿಮ್ಮನ್ನು ಬೇರೆಯವರಿಗಿಂತ ಭಿನ್ನ ಮಾಡಿದೆ. ನೀವು ಯಾರನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ. ಬೇರೆಯವರನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಎಷ್ಟರ ಮಟ್ಟಿಗೆ ಅಂದರೆ ನಿಮ್ಮ ನಂಬಿಕೆಗೆ ಕೆಲವರು ಅರ್ಹರಲ್ಲ ಅನ್ನೋಷ್ಟು ಮಟ್ಟಿಗೆ ನೀವು ಕೆಲವೊಂದು ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಈ ಸಮಯದಲ್ಲಿ ನೀವು ಅಬ್ಸರ್ವ್ ಮಾಡ್ತೀರಾ. ಹಾಗೆ ಒಂದು ಯಾರನ್ನೇ ನಂಬೋದಕ್ಕಿಂತ ಮೊದಲು ಟೆಸ್ಟ್ ಮಾಡ್ತೀರಾ, ನಂತರ ತೀರ್ಮಾನ ತಗೊಳ್ತೀರಾ. ಇಂಥ ಒಂದು ಅದ್ಭುತ ವ್ಯಕ್ತಿತ್ವ ನಿಮಗೆ ಅನೇಕ ರೀತಿಯ ಒಂದು ಸಂಘರ್ಷಗಳು, ಹಾಗೆ ಜೀವನದಲ್ಲಿ ಹೋರಾಟ, ನೋವು, ನಿಂದನೆ, ಅವಮಾನ ಇವೆಲ್ಲವೂ ಕಲಿಸಿದ ಪಾಠ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಾಗಿ ಈಗ ಒಟ್ಟಾರೆಯಾಗಿ ಗುರುವಿನ ಜೊತೆ ನಿಮ್ಮ ಪ್ರಯಾಣ ಎಷ್ಟು ಶುದ್ಧವಾಗಿದೆ ಅಂದರೆ ಒಂದು ಶಿಸ್ತುಬದ್ಧವಾಗಿದೆ. ಯಾರು ಹೇಗೆ ನಾನು ಒಂಟಿಯಾಗಿದ್ದೀನಿ, ನಾನು ಒಂಟಿಯಾಗಿಲ್ಲ, ಹಾಗೆ ನನ್ನನ್ನು ನಾನು ಉತ್ಸಾಹದಿಂದ ಇಟ್ಕೊಳ್ಬೋದು. ಹಾಗೆ ಒಂಟಿತನ ಅಂದ ತಕ್ಷಣ ನಾನು ಒಬ್ಬನೇ ಇದ್ದೀನಿ ಅನ್ನೋದು ಒಂದೇ ಅಲ್ಲ ಒಂಟಿತನಕ್ಕೆ ಕಾರಣ. ಖಂಡಿತ ನಾನು ಖುಷಿಯಾಗಿದ್ದೀನಲ್ವ, ಅದೇ ಒಂದು ಗ್ರೇಟ್ಫುಲ್ ಅನ್ನೋ ರೀತಿಯಲ್ಲಿ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಾ ಈ ಸಮಯದಲ್ಲಿ.
ನಿಮಗೀಗ ಮಾಡ್ಲಿಕ್ಕೆ ತುಂಬ ಕೆಲಸ ಇದೆ, ಗುರುವಿನ ಒಂದು ಯೋಜನೆಗಳನ್ನು ನಿಮ್ಮ ಯೋಜನೆ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಒಂಟಿತನದ ಫೀಲ್ ಆಗ್ತಾ ಇಲ್ಲ. ಆ ಒಂಟಿತನ ನಿಮ್ಗೆ ಇನ್ನೂ ಬೇಕು ಅನ್ನಿಸ್ತಾ ಇದೆ ಅವರ ಧ್ಯಾನ ಮಾಡಲಿಕ್ಕೆ, ನಿಮ್ಮನ್ನು ನೀವು ಕಂಡುಕೊಳ್ಳೋಕ್ಕೆ, ಏನಾದರೂ ಹೊಸದೊಂದನ್ನು ಯೋಚಿಸಲಿಕ್ಕೆ ನಿಮಗೆ ಆ ಒಂಟಿತನ ಬೇಕು ಅಂತೇಳಿ ಈಗ ನೀವೇ ಅದನ್ನು ಒಪ್ಕೊಂಡಿದ್ದೀರ. ಅದು ನಿಮಗೆ ಸ್ನೇಹಿತ ಅಂದರೆ ಆ ಒಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೀವು ಮುಂದೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಒಂಟಿತನದ ಫೀಲ್ ಹೋಗ್ತಾ ಇದೆ. ಅಂದರೆ ಆ ಭಗವಂತ ನಿಮ್ಮ ಸ್ನೇಹಿತನಾಗಿ, ನಿಮ್ಮ ಹಿತೈಷಿಯಾಗಿ, ಮಾರ್ಗದರ್ಶಕರಾಗಿ, ರಕ್ಷಕರಾಗಿ ನಿಮ್ಮ ಜೊತೆಗೆ ಇದ್ದಾರೆ. ಅವ್ರ ಜೊತೆ ನೀವೊಂದು ದಿವ್ಯವಾದ ಒಂದು ಕಮ್ಯುನಿಕೇಷನ್ ಬೆಳೆಸ್ಕೊಂಡಿರೋದ್ರಿಂದ ಇಲ್ಲಿ ನಿಮಗೆ ಒಂಟಿತನದ ಫೀಲ್ ಆಗ್ತಾ ಇಲ್ಲ. ನೀವೀಗ ತುಂಬ ಉತ್ಸಾಹದಿಂದಲೇ ನೀವು ಮುಂದೆ ಹೋಗ್ತಾ ಇದ್ದೀರಾ. ಯಾವುದೇ ರೀತಿ ಒಂದು ಭರವಸೆ ಇಲ್ಲ ಅಂತೇಳಿ ಬೇರೆಯವರಿಗೆ ಅನ್ನಿಸ್ತಾ ಇರ್ಬೋದು, ಆದರೆ ನಿಮಗೆ ಭಗವಂತನೇ ಭರವಸೆ ಆಗಿದ್ದಾರೆ. ಅಷ್ಟೊಂದು ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿದೆ. ಅಂದರೆ ಯಾರನ್ನು ಗೆಳೆಯನನ್ನಾಗಿ ಮಾಡ್ಕೊಳ್ಬೇಕು, ಯಾರಿಗೆ ಸಹಾಯ ಮಾಡಬೇಕು, ಯಾರನ್ನು ದೂರ ಇಡಬೇಕು, ಇಗ್ನೋರ್ ಮಾಡಬೇಕು, ಯಾರು ಸ್ನೇಹಕ್ಕೆ ಅರ್ಹರು, ಯಾರು ಒಳ್ಳೆಯದಕ್ಕೆ ಅರ್ಹರು, ಯಾರು ನಾನು ಮಾಡುವ ಸಹಾಯಕ್ಕೆ ಅರ್ಹರಾಗಿದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡು ಅದರ ಆಧಾರದ ಮೇಲೆ ನಿಮ್ಮಿಂದ ಕೆಲವು ಸ್ನೇಹ, ಕೆಲವು ಸಹಾಯ, ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ನೀವು ತಗೊಂಡು ಮುಂದೆ ಹೋಗ್ತಾ ಇದ್ದೀರಾ. ಇದರ ಅರ್ಥ ನಿಮಗೆ ನೀವೇ ಭರವಸೆಯಿಂದ ಇದ್ದೀರಾ ಅನ್ನೋದು ಇಲ್ಲಿ ಸೂಚಿಸ್ತಾ ಇದೆ ವಿಚಾರ. ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ಕೆಲವು ಬಾರಿ ಒಬ್ಬ ವ್ಯಕ್ತಿ ಪದೇ ಪದೇ ನಿಮ್ಮ ಮನಸ್ಸಿಗೆ ಬರ್ತಾ ಇರ್ತಾರೆ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವರನ್ನು ಇಗ್ನೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮಲಗುವ ಮುನ್ನ, ಎದ್ದ ತಕ್ಷಣ, ಕೆಲವೊಂದು ಸಾರಿ ಕಾರಣವಿಲ್ಲದೆ ಈ ರೀತಿ ಆಗ್ತಾ ಇರುತ್ತೆ. ಈಗ ನಿಮಗೆ ಒಂದು ಪ್ರಶ್ನೆ, ಈಗ ನಿಮಗೆ ನೀವೇ ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ತಾ ಇದ್ದೀರಿ, ಅವರು ನನ್ನ ನೆನಪಿಗೆ ಯಾಕೆ ಬರ್ತಾ ಇದ್ದಾರೆ? ಈ ಪ್ರಶ್ನೆಗೆ ಉತ್ತರ ಪ್ರಸ್ತುತ ಎನರ್ಜಿಯಿಂದ ಈ ರೀತಿಯಾಗಿ ಸಿಗ್ತಾ ಇದೆ. ಒಬ್ಬ ವ್ಯಕ್ತಿ ನಿಮ್ಮ ಮನಸ್ಸಿನಿಂದ ಹೊರ ಹೋಗೋದೇ ಇಲ್ಲ, ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಡೀಪ್ ಸೋಲ್ ಕನೆಕ್ಷನ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಹೀಗೂ ಬರ್ತಾರೆ, ಇವರ ಭೇಟಿ ಇರುತ್ತಲ್ಲ ಅದು ನಿಮ್ಮ ಜೊತೆ ನಾರ್ಮಲ್ ಆಗಿರೋದಿಲ್ಲ, ದಿನನಿತ್ಯ ಮಾತಿರೋದಿಲ್ಲ, ಹಾಗೆ ಭೇಟಿನೂ ಮಾಡ್ತಾ ಇರೋದಿಲ್ಲ. ಆದರೂ ಕೂಡ ಅವರು ಯಾವಾಗಲೂ ಹೃದಯ ಮತ್ತು ಮನಸ್ಸಿನಲ್ಲಿ ಇದ್ದೇ ಇರ್ತಾರೆ. ಯಾವುದೋ ಒಂದು ಅದೃಶ್ಯವಾದ ದಾರ ಅಂದರೆ ಸೂತ್ರ ನಿಮ್ಮಿಬ್ಬರನ್ನು ಜೋಡಿಸಿದೆ, ಹಿಡಿದಿಟ್ಟಿದೆ ಅನ್ನೋ ರೀತಿಲಿ ಅನುಭವ. ಇದೇ ರೀತಿ ನಿಮ್ಮ ಜೀವನದಲ್ಲೂ ಒಬ್ಬರಿದ್ದಾರೆ, ಅವರಿಂದ ದೂರ ಇದ್ದೀರಾ, ಅವರು ನಿಮ್ಮ ಜೊತೆಗಿರುವ ಅನುಭವ ಹೊಂದುತ್ತಾನೆ ಇದ್ದೀರಾ. ಎರಡು ಒಂದು ಎನರ್ಜಿ ಕನೆಕ್ಷನ್ನು ಆಗಿರ್ಬೋದು, ಮ್ಯಾನಿಫೆಸ್ಟೇಷನ್ನು ಆಗಿರ್ಬೋದು. ಯಾರು ನಿಮ್ಮನ್ನು ಮನಃಪೂರ್ವಕವಾಗಿ ಸತ್ಯದಿಂದ ನೆನಪು ಮಾಡ್ಕೊಳ್ತಾರೋ, ಪೂರ್ಣವಾದ ವಿಶ್ವಾಸವಿಟ್ಟು ನೆನಪು ಮಾಡ್ಕೊಳ್ತಾರೋ ಅದು ನೀವು ಕೂಡ ಆಗಿರ್ಬೋದು. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಾನು ಇಲ್ಲಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಅವರು ಕೂಡ ಅದೇ ರೀತಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಒಂದೇ ಫ್ರೀಕ್ವೆನ್ಸಿ ಎನರ್ಜಿಗೆ ನೀವಿಬ್ಬರು ಕನೆಕ್ಟ್ ಆಗ್ತೀರಾ. ನೀವು ಅವ್ರ ಬಗ್ಗೆ ಯೋಚಿಸ್ತಾ ಇದ್ದಂಥ ಸಂದರ್ಭದಲ್ಲಿ, ಈ ರೀತಿ ಅವರು ನಿಮ್ಮ ಬಗ್ಗೆ ಯೋಚಿಸ್ತಿದ್ದಂಥ ಸಂದರ್ಭದಲ್ಲಿ ಅವರಾಗಿರ್ಬೋದು ಇಲ್ಲ ನೀವಾಗಿರ್ಬೋದು, ನೀವು ಅವ್ರ ಬಗ್ಗೆ ಯೋಚಿಸ್ತಾ ಇರೋದಿಲ್ಲ, ಆದರೆ ಅವರು ನಿಮ್ಮನ್ನು ಫೀಲ್ ಮಾಡ್ತಾ ಇರ್ತಾರೆ. ನೀವು ಅವ್ರ ಜೊತೆ ಇದ್ದ ಅನುಭವ ಆಗಿರ್ಬೋದು, ನೀವು ಅವ್ರ ಜೊತೆ ಇದ್ದ ಮಾತುಕತೆ ಅನುಭವ, ಹೀಗಿರಬೇಕು ಹಾಗಿರಬೇಕು ಅನ್ನೋ ರೀತಿಲೂ ಕೂಡ ಊಹೆ ಮಾಡ್ಕೊಳ್ಬೋದು. ಯಾವುದೇ ರೀತಿ ನಿಮ್ಮ ಜೀವನದಲ್ಲಿ ಅವ್ರ ಭೇಟಿನೇ ಆಗಿಲ್ಲ, ಆದರೂ ಕೂಡ ಅವ್ರು ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ, ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅವರು ನಾನು ಇವ್ರ ಜೊತೆ ಹೀಗೆ ಇರಬೇಕು, ಹೀಗೆ ನನ್ನ ಜೀವನ ಕಳಿಬೇಕು, ಹೀಗೆ ಇವ್ರ ಜೊತೆ ನನ್ನ ಮದುವೆ ಆಗಬೇಕು, ಹೀಗೆ ನಾನು ಅವ್ರ ಜೊತೆ ಸುಖದಿಂದ ಇರಬೇಕು, ಈ ರೀತಿಯಾಗಿ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ ಅವರು. ಆ ರೀತಿ ಆದಾಗಲೂ ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ, ಅಂದರೆ ಆಕರ್ಷಣೆ ಮಾಡ್ತಾ ಇರೋದು. ಇದಕ್ಕೆ ಹೇಳೋದು ಮ್ಯಾನಿಫೆಸ್ಟೇಷನ್ ಅಂತ ಹೇಳಿ. ಇದು ನಡೆಯುತ್ತೆ. ಅಂದರೆ ಈಗ ನೀವು ಯಾವ ವಿಚಾರದಲ್ಲಿ ಒಂದು ಸಂಕಲ್ಪ ಅಂತಾರಲ್ಲ, ಮ್ಯಾನಿಫೆಸ್ಟೇಷನ್ ಮಾಡಿ ಒಂದು ವ್ರತ, ಪೂಜೆ, ಪುನಸ್ಕಾರ ಮಾಡ್ತಿರೋ ಅದು ದೈವಕ್ಕೆ ಶರಣಾಗಿ ಮಾಡುತ್ತೀರ. ಆದರೆ ಇಲ್ಲಿ ಪ್ರೀತಿಯ ವಿಚಾರ ಬಂದಾಗ ನೀವೇ ನೇರವಾಗಿ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀರ, ಅಂದರೆ ಅದನ್ನು ಭಗವಂತನಿಗೂ ಶರಣಾಗ್ತೀರಾ. ಕೆಲವೊಂದು ಸಾರಿ ನಾನು ಅವ್ರ ಜೊತೆ ಹೀಗೆ ಬಾಳಬೇಕು, ಹೀಗೆ ಬದುಕಬೇಕು, ಅವ್ರು ನನ್ನನ್ನು ಹೀಗೆ ನೋಡ್ಕೊಳ್ಬೇಕು, ಅವ್ರನ್ನ ನಾನು ಹೀಗೆ ನೋಡ್ಕೊಳ್ಬೇಕು ಅನ್ನೋ ರೀತಿಲಿ ಅಟ್ರ್ಯಾಕ್ಟ್, ಅಂದರೆ ಒಂದು ಆಕರ್ಷಣೆ ಹೊಂದುವ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀರ. ಇದು ಕೆಲವೊಂದು ಸಾರಿ ಅವರು ನಿಮ್ಮ ಕಡೆ ಗಮನ ಹರಿಸೋ ಹಾಗೆ, ಇಲ್ಲ ನಿಮ್ಮ ಫೀಲ್ಗೆ ಅವರ ಫೀಲ್ ಜೋಡಿಸಿ ಅನುಭವ ಆಗಿ ಅವರು ನಿಮ್ಮ ಕಡೆ ಆಕರ್ಷಣೆ ಆಗೋ ಹಾಗೆ ಮಾಡುತ್ತೆ. ಹಾಗಾಗಿ ಪದೇ ಪದೇ ಕಾರಣವಿಲ್ಲದೆ ಅವರು ನೆನಪಿಗೆ ಬರ್ತಾ ಇರ್ತಾರೆ. ನೀವೇನೋ ಕೆಲಸ ಮಾಡ್ತಾ ಇರ್ತೀರ, ಅದಕ್ಕೆ ಸಂಬಂಧನೇ ಪಟ್ಟಿರೋದಿಲ್ಲ, ಆ ಯೋಚನೆ ನೀವು ಮಾಡ್ತಾನೆ ಇರೋದಿಲ್ಲ, ಆದರೆ ಅದೇ ವ್ಯಕ್ತಿ ಮನಸ್ಸಿಗೆ ಬಂದಾಗ ಇದು ಸೂಚನೆ ಆಗಿರುತ್ತೆ. ಅವರು ಒಂದಲ್ಲ ಒಂದು ರೀತಿ ಅವರ ಸುಪ್ತ ಮನಸ್ಸಿನ ಮೂಲಕ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇರ್ತಾರೆ ಅನ್ನೋದು ಇಲ್ಲಿ ಕಾರಣ ಆಗಿದೆ. ಅಂದರೆ ಇದು ಕೆಲವರ ಪ್ರಸ್ತುತ ಎನರ್ಜಿಗೆ ಈ ಗೊಂದಲ ಇತ್ತು, ಅದಕ್ಕೋಸ್ಕರ ಇಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತೆಲ್ಲ ಅಂದ್ಕೊಳ್ತೀನಿ. ಈಗಿನ ನಿಮ್ಮ ಫ್ರೀಕ್ವೆನ್ಸಿಗೆ ಈ ಪ್ರಸ್ತುತ ಎನರ್ಜಿ ಕನೆಕ್ಟ್ ಆಗಿದೆ. ಎನರ್ಜಿ ಒಂದು ಸಾಮಾನ್ಯ ಸಂಪರ್ಕ ಅಲ್ಲ ಅನ್ನೋ ರೀತಿಲೇ ಬರ್ತಾ ಇದೆ. ಇದು ಆತ್ಮದ ಮಟ್ಟದಲ್ಲಿ ಯಾರೊಂದಿಗೂ ಒಂದು ಆಳವಾದ ಕನೆಕ್ಷನ್ ಮನಸ್ಸಿಗೆ ಮತ್ತೆ ಮತ್ತೆ ನೆನಪಾಗ್ತಾ ಇದೆ, ಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಆ ವ್ಯಕ್ತಿ, ಅಥವಾ ಅಕಸ್ಮಾತ್ ನಿಮ್ಮ ಜೀವನಕ್ಕೆ ಬಂದರೂ ಹೃದಯದ ಮೇಲೆ ಒಂದು ಗುರುತು ಬಿಡುವ ಸಂಬಂಧವನ್ನು ಬಿಟ್ಟು ಹೋಗ್ತಾರೆ, ಅಂದರೆ ಸೂಚಿಸ್ತಾ ಇದೆ ಆ ಒಂದು ಎನರ್ಜಿ.
ಇದು ಆತ್ಮೀಯವಾದ ಒಂದು ಕನೆಕ್ಷನ್ ಆಗಿರುತ್ತೆ. ಭಾವನಾತ್ಮಕವಾಗಿ ಆಕರ್ಷಣೆ ಮತ್ತು ಈ ವ್ಯಕ್ತಿ ನನಗೆ ಪರಿಚಿತ ಅನ್ನೋ ರೀತಿಯಲ್ಲಿ ಆತ್ಮದಲ್ಲಿ ನಿಮಗೆ ಅನ್ನಿಸ್ತಾ ಇರುತ್ತೆ ಅನ್ನುವ ಭಾವನೆ ಮೂಡುತ್ತೆ. ಕೆಲವೊಮ್ಮೆ ಇದು ಟ್ವಿನ್ ಫ್ಲೇಮ್ ಅಥವಾ ಡೆಸ್ಟಿನಿ ಕನೆಕ್ಷನ್ ಕೂಡ ಆಗಿರಬಹುದು ಅನ್ನೋ ರೀತಿಯಲ್ಲಿ ವಿಧಿ ಕೂಡ ಇದನ್ನು ನಿರ್ಧಾರ ಮಾಡಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಬ್ಬರ ಮನಸ್ಸು ಒಂದೇ ರೀತಿಯಾಗಿ ಸ್ಪಂದಿಸುವ ಸಮಯ, ಮಾತಿಲ್ಲದೆ ಒಬ್ಬರ ನೋವನ್ನು ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಎನರ್ಜಿಯಲ್ಲಿ ನೀವು ಕನೆಕ್ಟ್ ಆಗಿರ್ತೀರ. ಅಂದರೆ ಅವ್ರಿಗೆ ನೋವು ಆಗ್ತಾ ಇದೆ, ಅವ್ರಿಗೆ ವೇದನೆ ಆಗ್ತಾ ಇದೆ, ಅದು ನಿಮಗೆ ಅರ್ಥ ಆಗ್ತಾ ಇದೆ, ನಿಮಗೆಲ್ಲ ಒಂದು ರೀತಿಯಲ್ಲಿ ಸಂಕಟ ಕೊಡ್ತಾ ಇದೆ. ಈ ರೀತಿಯ ಒಂದೇ ಒಂದು ಫ್ರೀಕ್ವೆನ್ಸಿ ಎನರ್ಜಿಯಲ್ಲಿ ನೀವಿಬ್ಬರು ಇದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇಲ್ಲಿ ಗೌರವ, ಪ್ರೀತಿ ಮತ್ತು ಸತ್ಯವಾದ ಭಾವನೆ ಖಂಡಿತ ಇರುತ್ತೆ ಈ ಪ್ರೀತಿಯಲ್ಲಿ ಅನ್ನೋ ರೀತಿಯಲ್ಲಿ ಕೂಡ ಕಾಣಿಸ್ಕೊಳ್ತಾ ಇದೆ. ಆದರೆ ಈ ಸಂಬಂಧದಲ್ಲಿ ಗೊಂದಲವೂ ಕೂಡ ಇರಬಹುದು. ಎಲ್ಲ ಭಾವನೆಗಳನ್ನು ವ್ಯಕ್ತಪಡಿಸದೇ ಇರುವುದು ಅಂದರೆ ನೀವಿಬ್ಬರದು ಒಂದೇ ಫ್ರೀಕ್ವೆನ್ಸಿಯಲ್ಲಿರುತ್ತೆ. ನಿಮಗಾದ ಅನುಭವ ಅವ್ರಿಗೆ ಆಗ್ತಾ ಇರುತ್ತೆ. ಅವ್ರಿಗೇನಾದರೂ ನೋವಾದರೆ ನಿಮಗೆ ಗೊತ್ತಾಗುತ್ತೆ, ನಿಮಗೇನಾದರೂ ನೋವಾದರೆ ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಆ ಎಲ್ಲ ರೀತಿಯ ಭಾವನೆಗಳನ್ನು ಅವರು ವ್ಯಕ್ತಪಡಿಸಿದೂ ಕೂಡ ಇರಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಎಲ್ಲದನ್ನು ಹೇಳ್ಕೊಳ್ಳೋ ರೀತಿಲೂ ಕೂಡ ಇರೋದಿಲ್ಲ. ಮೌನ, ಆ ಒಂದು ಅಂತರ, ಅಥವಾ ಅವರು ನಿಜವಾಗಿ ಏನು ಫೀಲ್ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಇರಬಹುದು. ಅಂತರ ಹೆಚ್ಚಾಗಿರೋದ್ರಿಂದ, ಅಂದರೆ ಹೇಳ್ಕೊಳ್ಳದೇ ಇರೋದ್ರಿಂದ ಅವ್ರ ಮನಸ್ಸಲ್ಲಿ ಏನು ಯೋಚಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ನಿಸ್ತಾ ಇದೆ. ನೀವು ಯಾರನ್ನೋ ಹೆಚ್ಚು ಫೀಲ್ ಮಾಡ್ತಾ ಇದ್ದೀರಾ ಈ ಸಮಯದಲ್ಲಿ ಅಂದರೆ ಅವರಿಂದ ಒಂದು ಸ್ಪಿರಿಚುವಲ್ ಅಥವಾ ಭಾವನಾತ್ಮಕವಾದ ಒಂದು ಸೆಳೆತ ಇದ್ದೇ ಇರುತ್ತೆ. ಆದರೆ ಅತಿಯಾಗಿ ಅಟ್ಯಾಚ್ ಆಗೋದಕ್ಕಿಂತ ನಿಮ್ಮ ಹೃದಯದ ಶಾಂತಿಯನ್ನು ಕೂಡ ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ, ಸಂಭಾಳಿಸೋದು. ಇಲ್ಲಾಂದರೆ ಆ ಅಟ್ಯಾಚ್ಮೆಂಟಿಂದ ನೀವು ಒಂದು ಖಿನ್ನತೆಗೆ ಜಾರ್ಬೋದು, ಇಲ್ಲ ತುಂಬ ವ್ಯಥೆ ಪಡ್ಬೋದು. ಜೀವನದಲ್ಲಿ ತುಂಬ ಒಳ್ಳೆಯದಾಗೋದು ಇರುತ್ತೆ, ಅದು ಸಿಗೋದು ಇರುತ್ತೆ, ಅದರ ಜೊತೆ ಸಾಗೋದು ಇರುತ್ತೆ. ಆದರೆ ತುಂಬ ಅಟ್ಯಾಚ್ಮೆಂಟ್ ಆಗಿ ಸಮಯಕ್ಕೆ ಮುಂಚೆನೇ ಅದು ಬೇಕು ಅನ್ನೋ ಹಂಬಲದಿಂದ ತುಂಬ ಖಿನ್ನತೆಗೆ ಜಾರುವ ಸಮಸ್ಯೆ ಎದುರಾಗ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಸ್ವಲ್ಪ ಸಂಭಾಳಿಸಿ ಸಮಯವನ್ನು, ಹಾಗೆ ನಿಮ್ಮನ್ನು. ಹಾಗೆ ಈ ಕನೆಕ್ಷನ್ ನಿಮಗೆ ಒಂದು ಪಾಠ ಕಲಿಸಲು ಕೂಡ ಬಂದಿರಬಹುದು. ಪ್ರೀತಿ, ಸಹನೆ ಅಥವಾ ಸ್ವಯಂ ಮೌಲ್ಯವನ್ನು ನಿಮಗೆ ಕಲಿಸ್ಲಿಕ್ಕೂ ಕೂಡ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಯಾರಾದರೂ ನಿಮ್ಮ ಜೀವನಕ್ಕೆ ಬರ್ತಾರೆ ಅಂದರೆ ಕಾರಣ ಇದ್ದೇ ಇರುತ್ತೆ. ಕೆಲವರು ಶಾಶ್ವತವಾಗಿರಲು ಬಂದಿರ್ತಾರೆ, ಯಾಕಂದರೆ ಅವರ ಆತ್ಮದ ಉದ್ದೇಶ ಅದೇ ಆಗಿರುತ್ತೆ, ನಿಮ್ಮ ಜೊತೆ ಅವರು ಇರಬೇಕು ಅನ್ನೋದು, ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದಾಗಿರುತ್ತೆ. ಕೆಲವರು ಆತ್ಮವನ್ನು ಜಾಗೃತಿಗೊಳಿಸ್ಕೊಳ್ಳಲು ಬಂದಿರ್ತಾರೆ, ಅಂದರೆ ಏನೋ ಕಲೀಲಿಕ್ಕೆ ಬಂದಿರ್ತಾರೆ, ನಿಮ್ಮಿಂದ ಇಲ್ಲ ಕಲಿಸಿ ಹೋಗಲಿಕ್ಕೆ ಬಂದಿರ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಳೆಯ ವ್ಯಕ್ತಿಯಿಂದ ಮೆಸೇಜ್ ಅಥವಾ ಸಂಪರ್ಕದ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಅನ್ನೋ ರೀತಿಯಲ್ಲಿ ಮತ್ತೊಂದು ವಿಭಿನ್ನವಾದ ಎನರ್ಜಿ ಈ ಸಮಯದಲ್ಲಿ ನಿಮ್ಮ ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ಮನಸ್ಸಿನಲ್ಲಿ ಇದ್ದ ಗೊಂದಲ ನಿಧಾನವಾಗಿ ಸ್ಪಷ್ಟವಾಗತ್ತೆ. ನೀವು ನಿಮ್ಮ ಇಂಟ್ಯೂಷನ್ ಕೇಳಿದರೆ ಸರಿಯಾದ ಉತ್ತರ ಇಲ್ಲಿ ಸಿಗಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇಲ್ಲಿ ಮತ್ತೊಂದು ಗುರುವಿನಿಂದ ಒಂದು ಸೂಚನೆ ಸಿಗ್ತಾ ಇದೆ. ನಿಮ್ಮ ಒಂದು ಪ್ರಸ್ತುತ ಎನರ್ಜಿ ಅವರ ಎನರ್ಜಿಗೆ ಕನೆಕ್ಟ್ ಆಗಿರೋದ್ರಿಂದ ಜೀವನ ಒಂದು ಚಕ್ರ. ಇಂದು ನೋವಿದ್ದರೆ ನಾಳೆ ಬೆಳಕಿರುತ್ತೆ, ಸಂತೋಷ ಇರುತ್ತೆ. ಈಗ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳ ಕಾಲ ಆರಂಭವಾಗಿದೆ. ಹಳೆಯ ಸ್ಥಿತಿಗತಿಗಳು ನಿಧಾನವಾಗಿ ಮುಗಿದು ಹೊಸ ದಾರಿಗಳು ತೆರೀತದೆ. ಇವತ್ತಿನ ದಿನ ನಿಮಗೊಂದು ಮಹತ್ತರವಾದ ಬದಲಾವಣೆ ತಂದುಕೊಟ್ಟಿದೆ. ಬದುಕಬೇಕಾ, ಉಳಿಬೇಕಾ, ಇಲ್ಲೇನಾದ್ರು ನಾನು ಏನಾದರೂ ಸಾಧನೆ ಮಾಡೋದು ಏನಾದರೂ ಉಳಿದಿದೆಯಾ, ಇಲ್ಲ ಇದೇ ಅಂತ್ಯನ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡುವ ಸ್ಥಿತಿಯಲ್ಲಿ ನೀವು ನಿಂತಿದ್ದೀರಾ. ಆದರೂ ಕೂಡ ನೀವು ಉಳಿದಿದ್ದೀರಾ ಅಂದರೆ ಅದೇ ಭರವಸೆ. ಅಂದರೆ ನಿಮ್ಮ ಆತ್ಮ ಹೇಳ್ತಾ ಇದೆ, ಇನ್ನೂ ಮುಗಿದಿಲ್ಲ, ಹೊಸ ಕತೆ ಪ್ರಾರಂಭವಾಗಲಿದೆ, ನೀವು ಇದನ್ನು ಸಹಿಸ್ಕೊಳ್ಳೇಬೇಕು. ಇದು ನಿನ್ನ ಒಂದು ಕರ್ಮದ ಅಧ್ಯಾಯ ಆಗಿತ್ತು, ಇದು ಮುಗೀತಾ ಇದೆ, ಈಗ ಹೊಸ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇವತ್ತಿನ ಅನುಭವ ನಿಮಗೆ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗೆ ಇದು ಸಮೃದ್ಧಿಯ ಒಂದು ಸಮಯ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಹಣ, ಅದಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ, ಹಣಕ್ಕೆ ಸಂಬಂಧ ವಿಚಾರದಲ್ಲಿ ತುಂಬ ತಿರುವುಗಳನ್ನು ಕಾಣ್ತೀರಾ. ಹಾಗೆ ಅವಕಾಶ, ಸಾಕಷ್ಟು ಅವಕಾಶಗಳು ನಿಮ್ಮ ಎದುರಿಗೆ ಬರ್ತವೆ. ಕೆಲಸ, ಒಂದು ಯಾವ ಕೆಲಸದಲ್ಲಿ ನೀವು ಮಾನಸಿಕ ಶಾಂತಿ ಹೊಂದುತ್ತೀರಾ ಅಂದರೆ ಅದು ನಿಮ್ಮ ಬೆಳವಣಿಗೆಗೆ ಯಾವುದಾದ್ರೂ ಒಂದು ಹೊಸ ಆಶೀರ್ವಾದವನ್ನು ನಿಮ್ಮ ಜೀವನಕ್ಕೆ ತರ್ತಾ ಇದೆ ಅನ್ನುವ ಸೂಚನೆಯನ್ನು ಕೊಡ್ತದೆ. ಇದು ನೀವು ನಂಬಿದ ಗುರುವಿನಿಂದ, ದೇವರಿಂದ ಬಂದ ಒಂದು ಹೊಸ ಆರಂಭದ ಸೂಚನೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಕಾಣಿಸ್ತಾ ಇರೋದ್ರಿಂದ ನಿಮ್ಮ ಹಳೆಯ ಅಂದರೆ ರೂಪಾಂತರದ ಎನರ್ಜಿ ಕಾಣಿಸ್ತಾ ಇರೋದು. ನಿಮ್ಮ ಹಳೆಯ ಆಲೋಚನೆಗಳು, ಹಳೆಯ ನೋವು, ಹಳೆಯ ಸಂಬಂಧಗಳು ಅಥವಾ ನಿಮ್ಮನ್ನು ಹಿಡಿದಿಟ್ಟುಕೊಂಡಿದ್ದ ಕೆಲವು ಎನರ್ಜಿಗಳು ಈಗ ಮುಗಿತಾ ಇದ್ದಾವೆ. ಯಾಕಂದರೆ ಇಲ್ಲಿ ನೀವು ನಂಬಿದ ಗುರುವು ನಿಮಗೆ ಹೊಸ ರೂಪ ಕೊಡಲು ತಯಾರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಯಾವುದೂ ಶಾಶ್ವತವಲ್ಲ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದೆ. ಅದು ಸಮಯ ಆಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು, ಕಾಲ ಆಗಿರ್ಬೋದು, ನಿಮಗೆ ಈ ಒಂದು ಅನುಭವವನ್ನು ಕಲಿಸಿದೆ. ದುಃಖವೂ ಶಾಶ್ವತವಲ್ಲ, ಸಂತೋಷವೂ ನಿಲ್ಲೋದಿಲ್ಲ ಅನ್ನೋದನ್ನು ನೀವೀಗ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಪ್ರತಿಯೊಂದು ಬದಲಾವಣೆ
ನಿಮ್ಮ ಆತ್ಮವನ್ನು ಇನ್ನಷ್ಟು ಶಕ್ತಿಶಾಲಿ ಮಾಡ್ತಾ ಇದೆ. ಹಾಗೆ ನಿಮ್ಮನ್ನು ರೂಪಾಂತರಗೊಳಿಸಿ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ, ನಿಲ್ಲಿಸ್ತಾ ಇಲ್ಲ, ಸೋಲೊಪ್ಕೊಳ್ಳೋಕೆ ಬಿಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಕೆಲವು ಅದೆಷ್ಟೋ ಅಜ್ಞಾತ ಆಶೀರ್ವಾದಗಳು ಈಗಲೇ ನಿಮ್ಮ ಸುತ್ತ ಇವೆ. ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗೆ ಕಾಣಿಸ್ತಾ ಇದೆ. ಅಂದರೆ ಎಷ್ಟೋ ಅಜ್ಞಾತ ಹೆಸರೇ ಇಲ್ಲದ ಒಂದು ಆಶೀರ್ವಾದಗಳು ನಿಮ್ಮ ಜೊತೆ ಇದ್ದಾವೆ. ಅಂದರೆ ಯಾರಿಗೋ ನಿಮಗೆ ತಿಳಿಯದ ರೀತಿಯಲ್ಲಿ ಉಪಕಾರ ಮಾಡಿದ್ದೀರಾ, ಅದು ನಿಮಗೆ ಮರೆತು ಹೋಗಿದೆ. ಯಾರಿಗೋ ಹಸಿದವರಿಗೆ ಅನ್ನ ಕೊಟ್ಟಿದ್ದೀರಾ, ಎಲ್ಲೋ ₹1 ಕೈ ಚಾಚಿದವರಿಗೆ ಕೊಟ್ಟಿದ್ದೀರಾ, ಯಾರಿಗೋ ಒಳ್ಳೆಯದಾಗಲಿ ಅಂತ ಬಯಸಿದ್ದೀರಾ, ಯಾರನ್ನ ಕರುಣೆ ದಯೆ ಪ್ರೇಮದಿಂದ ಕಂಡಿದ್ದೀರಾ. ಇವೆಲ್ಲವೂ ಕೂಡ ಅಜ್ಞಾತ ಆಶೀರ್ವಾದಗಳು. ಯಾವುದೋ ಒಂದು ಮರ ಒಣಗ್ತಾ ಇತ್ತು, ಅದನ್ನು ಕಂಡು ಮರಿಗೆ ಅದಕ್ಕೆ ನೀರು ಉಣಿಸಿ ಅದಕ್ಕೆ ಪುನರ್ಜೀವನ ಕೊಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಇದನ್ನು ನೀವು ಯಾವುದೇ ರೀತಿ ಒಂದು ಎನರ್ಜಿಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಯಾರೋ ತುಂಬ ದುಃಖದಲ್ಲಿದ್ದರು, ಯಾರೋ ತುಂಬ ನೊಂದಿದ್ರು, ಆ ಒಂದು ಹೆಣ್ಣಿಗೆ ಇಲ್ಲ ಒಂದು ಗಂಡಿಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಭರವಸೆ ಕೊಟ್ಟಿದ್ರಿ, ಎಲ್ಲ ಸರಿಯಾಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿದ್ರಿ. ಆ ಒಂದು ಅಜ್ಞಾತ ಆಶೀರ್ವಾದ ಈಗ ನಿಮ್ಮ ಸುತ್ತ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ನೀವಿನ್ನೂ ನೋಡದೇ ಇರಬಹುದು, ಆದರೆ ಗುರುವು ಒಳಗೆ ನಿಮ್ಮ ಜೀವನವನ್ನು ಹೊಸ ದಿಕ್ಕಿಗೆ ಕರೆತೊಯ್ತಾ ಇದ್ದಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅಂದರೆ ಅಬಂಡೆನ್ಸ್ ಅನ್ನೋದು ಯಾವ ರೂಪದಲ್ಲಿ ಬರ್ಬೋದು, ಸಮೃದ್ಧಿ ಅನ್ನೋದು ಯಾವ ರೂಪದಲ್ಲಿ ಬರ್ಬೋದು. ಹಣಕ್ಕಾಗಿ ವ್ಯಥೆ ಪಡ್ತಾ ಇದ್ದೀರಾ, ಅದು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗಿರ್ಬೋದು, ಕಾಲೇಜ್ ಅಡ್ಮಿಷನಿಗಾಗಿರ್ಬೋದು, ಮದುವೆಗಾಗಿರ್ಬೋದು, ಇನ್ಯಾವುದೇ ರೀತಿ ಒಂದು ವಿಚಾರದಲ್ಲಿ ನಿಮಗೆ ಹಣದ ಅವಕಾಶ ಇದೆ. ಗುರುವು ದಾರಿ ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಪ್ರಾಮಾಣಿಕ ಪ್ರಯತ್ನ ಇರಲಿ. ಅಜ್ಞಾತ ಆಶೀರ್ವಾದಗಳು ಈ ರೀತಿಯಾಗಿ ನಿಮ್ಮ ಮಕ್ಕಳ ಮದುವೆಗಾಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕಾಗಿರ್ಬೋದು ನಿಮಗೆ ಹಣದ ಅವಕಾಶವನ್ನು ಹೊಂದಿಸಿ ಕೊಡ್ತವೆ. ಸಮಯ ಬರುತ್ತೆ, ನಂಬಿಕೆ ಇಡಿ, ಮ್ಯಾನಿಫೆಸ್ಟೇಷನ್ ಮಾಡಿ, ನಂಬಿಕೆ ಕಳೆದುಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಹೊಸ ಕೆಲಸ ಅಥವಾ ಓದಿನಲ್ಲಿ ಹೊಸ ಬದಲಾವಣೆ ಸಿಗುತ್ತೆ. ಕೆಲಸಕ್ಕಾದರೂ ಹೋಗ್ಬೋದು, ಇಲ್ಲ ಓದನ್ನಾದರೂ ಮುಂದುವರಿಸ್ಬೋದು, ಇಲ್ಲ ಎರಡನ್ನೂ ಕೂಡ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇದರಿಂದ ಮನಃಶಾಂತಿ ಸಿಗುತ್ತೆ. ಹಾಗೆ ಒಳ್ಳೆಯ ವ್ಯಕ್ತಿಗಳ ಸಂಪರ್ಕ ನಿಮಗಾಗತ್ತೆ. ಖಂಡಿತ ಒಳ್ಳೆಯ ವ್ಯಕ್ತಿಗಳ ಸಂಪರ್ಕ ಇಲ್ಲಿ ಕಾಣಿಸ್ತಾ ಇದೆ. ಇದರಿಂದ ಆತ್ಮೀಯ ಜಾಗೃತಿ ಹೆಚ್ಚಾಗುತ್ತೆ. ನಿಮ್ಮ ಮೌಲ್ಯವನ್ನು ನೀವು ಅರಿತುಕೊಳ್ಳೋ ಸಮಯ ಕೂಡ ಇಲ್ಲಿ ಕನೆಕ್ಟ್ ಆಗ್ಬೋದು. ಅಂದರೆ ಈಗ ಒಂದು ಬಾಗಿಲು ಮುಚ್ಚಿದೆ ಅಂತೇಳಿ ನೀವು ಅಂದ್ಕೊಂಡಿರ್ಬೋದು, ಆದರೆ ಗುರುವು ಖಾಲಿ ಬಿಡೋದಿಲ್ಲ, ಮತ್ತೊಂದು ದಾರಿ ನಿರ್ಮಾಣ ಮಾಡ್ತಾ ಇರ್ತಾರೆ. ಮುಂದಿನ ದಿನಗಳ ವೈಬ್ ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದರೆ, ನೀವು ಹಳೆಯ ನೋವಿನಿಂದ ಹೊರ ಬರ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೀವನದಲ್ಲಿ ಹೊಸ ಚಾಪ್ಟರ್ ಆರಂಭವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಪ್ರಾರಂಭ ಈಗಾಗಲೇ ಮಾಡಿದ್ದೀರಾ, ಅದಕ್ಕೊಂದು ತಿರುವು ಕೂಡ ಸಿಕ್ಕಿದೆ. ಈ ಒಂದು ಟ್ಯಾರೋ ಕಾರ್ಡ್ ಮೂಲಕನೇ ಒಂದು ಸೂಚನೆ ಸಿಕ್ಕಿತ್ತು. ಅದರ ಆಧಾರದ ಮೇಲೆ ನಿಮಗೊಂದು ಶುಭಾರಂಭದ ಸೂಚನೆ ಕೂಡ ಈಗ ಬಂದಿದೆ. ಅದರಲ್ಲಿ ಮುಂದುವರಿಲಿಕ್ಕೆ ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀರಾ, ಸಜ್ಜುಗೊಳ್ತಾ ಇದ್ದೀರಾ. ಮಾನವಾಗಿ ನಿಮ್ಮ ಒಳಗಿನ ಭಯ ಈಗ ಕಡಿಮೆ ಆಗ್ತಿದೆ. ಅಂದರೆ ನಿಮ್ಮ ಆತ್ಮದ ಉದ್ದೇಶ ಏನನ್ನೋ ಹೊಂದಲಿಕ್ಕೆ ಬಂದಿತ್ತು, ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕೆ ನೀವೀಗ ಸಿದ್ಧವಾಗಿದ್ದೀರಾ. ಹಿಂದೆ 2 ರೀತಿಯ ಮೋಸ ನಿಮಗಾಗಿದೆ, ಆದರೆ ಈಗ ನೀವು ಸಜ್ಜಾಗಿದ್ದೀರಾ. ಅಂದರೆ ಪದೇ ಪದೇ ಅದೇ ರೀತಿ ಮೋಸಕ್ಕೆ ನೀವು ಒಳಗಾಗೋದಿಲ್ಲ ಅನ್ನೋ ರೀತಿಯಲ್ಲಿ ತೀರ್ಮಾನ ಮಾಡಿಕೊಂಡು ನಿಮ್ಮ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸ್ಕೊಂಡು ಇಲ್ಲಿ ಒಂದು ಸಿದ್ಧತೆಯೊಂದಿಗೆ ಸಾಕ್ತಾ ಇದ್ದೀರಾ. ನಾನು ಸಾಕು ಅನ್ನುವ ಆತ್ಮವಿಶ್ವಾಸ ಮತ್ತೆ ನಿಮ್ಮಲ್ಲಿ ಹುಟ್ಟುತ್ತೆ. ಈ ಎನರ್ಜಿ ನಿಮ್ಮ ಜೀವನದಲ್ಲಿ ಸತ್ಯ ಹೊರಬರುವ ಸಮಯ ಬಂದಿದೆ ಅನ್ನುವ ಸಂಕೇತವನ್ನು ಕೊಡ್ತಾ ಇದೆ. ಇಷ್ಟು ದಿನ ಮೌನದಲ್ಲಿದ್ದ ಭಾವನೆಗಳು, ಮರೆಮಾಚಿದ ಸತ್ಯಗಳು ಅಥವಾ ನಿಮ್ಮ ಮನಸ್ಸಿನೊಳಗಿನ ಗೊಂದಲ ಈಗ ನಿಧಾನವಾಗಿ ಸ್ಪಷ್ಟ ಆಗುತ್ತೆ ಆ ಸತ್ಯದಿಂದ. ಜಸ್ಟಿಸ್ ಕಾರ್ಡ್ ಎನರ್ಜಿ ಬಂದಿರೋದ್ರಿಂದ ಇದು ಸತ್ಯ ಮತ್ತು ನ್ಯಾಯ ಸಮಯವಾಗಿದೆ. ಯಾರೇ ನಿಮ್ಮ ಜೀವನದಲ್ಲಿ ತಪ್ಪು ಮಾಡಿದ್ರು ಅದನ್ನ ಗಮನಿಸಿದ್ದಾರೆ. ಈಗ ಸತ್ಯ ಬೆಳಕಿಗೆ ಬರುತ್ತೆ. ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ಸಿಗುವ ಸಮಯ, ನ್ಯಾಯ ಸಿಗತ್ತೆ ನಿಮಗೆ. ಹಾಗಾಗಿ ಇಲ್ಲಿ ಭಾವನೆಗಳಿಗಿಂತ ಸತ್ಯವನ್ನ ನೋಡಿ ಅನ್ನೋ ರೀತಿಯಲ್ಲಿ ನಿಮಗೆ ಎಚ್ಚರಿಸ್ತಾ ಇದ್ದಾರೆ. ನೀವು ಈಗ ಹೆಚ್ಚು ಜಾಗೃತಿಯಾಗಿರ್ತೀರಾ. ಯಾರು ನಿಜ ಯಾರು ನಕಲಿ ಅನ್ನೋದು ನಿಮ್ಮ ಇಂಟ್ಯೂಷನ್ಗೆ ಗೊತ್ತಾಗತ್ತೆ. ಕೆಲವೊಂದ್ಸಾರಿ ಹೀಗೂ ಆಗ್ಬೋದು, ಸತ್ಯ ಹೊರಗಲ್ಲ ಒಳಗೂ ಸಿಗ್ಬೋದು. ನೀವು ನಿಮ್ಮೊಳಗೆ ಉತ್ತರ ಹುಡುಕುವ ಹಂತದಲ್ಲೂ ಕೂಡ ಇದ್ದೀರಾ. ಸ್ವಲ್ಪ ಒಂಟಿತನ, ಮೌನ, ಆತ್ಮಚಿಂತನೆ ಈಗ ನಿಮಗೆ ಅಗತ್ಯವಾಗಿರ್ಬೋದು. ಹಾಗಾಗಿ ಧ್ಯಾನ ಮಾಡಿ, ಗುರುವಿನ ಸ್ಮರಣೆ ಮಾಡಿ, ಎಲ್ಲ ರೀತಿಯಲ್ಲೂ ಹೀಲ್ ಆಗ್ತೀರಾ. ಗುಣಪಡಿಸ್ತಾರೆ ಅವರು ಅವರ ಶಕ್ತಿಯ ಊರ್ಜೆಗಳೊಂದಿಗೆ ನಿಮ್ಮನ್ನ ಒಂದು ಸಂಪರ್ಕಕ್ಕೆ ತಗೊಂಡು. ಹಾಗೆ ಈ ಸಮಯದಲ್ಲಿ ನಿಮ್ಮ ಹೃದಯ ಈಗ ಒಂದು ಸುಳ್ಳನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನೀವೊಂದು ದೊಡ್ಡ ಭಾವನಾತ್ಮಕ ಅರಿವಿನ ಹಂತಕ್ಕೆ ಹೋಗ್ತಾ ಇದ್ದೀರಾ. ಕೆಲ ಸಂಬಂಧಗಳು ದೂರವಾಗಬಹುದು ಇದರಿಂದ, ಆದರೆ ಅದು ನಿಮ್ಮ ಆತ್ಮದ ಶಾಂತಿಯಾಗಿ, ಹಾಗೆ ಹೊಸ ಯೋಜನೆಯಾಗಿ, ಹೊಸ ಭವಿಷ್ಯವಾಗಿ ರೂಪುಗೊಳ್ಳೋದಂತೂ ಸತ್ಯ. ಕೆಲವೊಮ್ಮೆ ಸತ್ಯ ಅನ್ನೋದು ನೋವು ಕೊಡ್ಬೋದು, ಆದರೆ ಅದು ಆತ್ಮವನ್ನು ಮುಕ್ತಗೊಳಿಸುತ್ತೆ. ಕೆಲವೊಂದು ಸುಳ್ಳಿನಿಂದ, ಭ್ರಮೆಯಿಂದ ನಿಮ್ಮನ್ನ ಹೊರಗೆ ತರುತ್ತೆ. ಅದಾದ್ರೂ ನಿಜವಾದ ಉದ್ದೇಶ ಖಂಡಿತ ನಿಮಗೆ ತಿಳಿಯುತ್ತೆ. ಒಂದು ಗೊಂದಲದಿಂದ, ಒಂದು ವಿಷಯದಿಂದ ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ನಿಮ್ಮ ಮೌಲ್ಯ ಅರಿತುಕೊಳ್ಳುವ ಸಮಯ ಆರಂಭವಾಗಿದೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ಇದೆಲ್ಲವೂ ನಿಮಗೆ ಸಮೃದ್ಧಿಯ ಸಲಹೆಗಳಾಗಿದೆ. ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ನಿಮ್ಮನ್ನು ಹೀಲ್ ಮಾಡಿ, ಗೈಡ್ ಮಾಡಿ, ಹಾಗೆ ನೀವು ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡಿದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳುವ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.